ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆಲ್ಲರಿಗೂ. ನಿಮ್ಮ ಎಲ್ಲರ ಇಷ್ಟಾರ್ಥವು ಆದಷ್ಟು ಬೇಗ ಈಡೇರಲಿ ಅಂತೇಳಿ ನಾನು ಭಗವಂತನಲ್ಲೇ ಕೇಳ್ಕೊತೀನಿ. ಅದೇ ಥರ ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದ ನನಗೂ ಸಹಿತ ಒಳ್ಳೆಯದಾಗಲಿ ಆದಷ್ಟು ಬೇಗ ಅಂಥೇಳಿ ಬ್ಲೆಸ್ ಮಾಡಿರಿ. ಮತ್ತು ಅದೇ ಥರ ನಿಮ್ಮ ಪ್ರೀತಿ ಕೂಡ ಕೊಡ್ರಿ ನಮ್ಗೆ. ನೀವು ಹೇಳಂಗಿಲ್ಲ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಫೋನ್ ಶುರು ನಾವು ಇದನ್ನು ಸ್ಕ್ಯಾನ್ ಮಾಡಿ ಇಟ್ಟರೆ ಆಗೋದಿಲ್ಲ, ಜುಮ್ ತಗೋಬೇಕು. ಅದ್ರ ಮೇಲೆ ಕಟ್ಟಿಗೆ ಹಾಕ್ಬೇಕು. ನೀವು ಮ್ಯಾಲೆ ಇಟ್ಟು ಹೆಂಗೆ ಒಂದಿಷ್ಟು ಕಟ್ಟಿಗೆ ಮುರಿದು ಹಾಕಿದ್ರೆ ಸಣ್ಣಗೆ ಕೊಂಡಿದೆ. ಜಾಸ್ತಿ
ಇನ್ನು ಹಾಕ್ತೇನೆ ತೋರಿಸಿ. ಇದನ್ನು ಫೋಟೋ ಇಟ್ಟು ಬಿಡು ಅಲ್ಲಿ ಚಾಲು ಮಾಡಿ. ಅಲ್ಲೇ ಇಡು ಇಬ್ರು ಕನ್ಸಂಗ. ಫ್ರೆಂಡ್ಸ್, ಇವತ್ತು ನಾವು ಹೊರಗಡೆ ಕುಕ್ಕಿಂಗ್ ಒಂದು ಸ್ಪೆಷಲ್ ರೆಸಿಪಿನ ಶೇರ್ ಮಾಡೀವಿ. ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕೈತೆ ಅಂತ ಭಾವಿಸ್ತೇನೆ ನಾನು. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಇವತ್ತು ಸ್ಪೆಷಲ್ ಬರ್ಫಿ ಮಾಡೀನಿ. ಬೆಲ್ಲದ ಕೊಬ್ಬರಿ ಮಿಠಾಯಿ ಅಂತಲೇ ಹೇಳ್ಬೋದು, ಇಲ್ಲ ಬೆಲ್ಲದ ಬರ್ಫಿ. ನಾನು ಒಣ ಕೊಬ್ಬರಿಯನ್ನು ಬಳಸ್ಕೊಂಡು ಬೆಲ್ಲದ ಬರ್ಫಿ ಮಾಡೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಏನು ಮಡ್ಲಕ್ಕಿ ಇಟ್ಟಿದ್ನಲ್ಲ, ಆರ್ಗಾನಿಕ್ ಬೆಲ್ಲ ಮತ್ತು ಮಡ್ಲಕ್ಕಿಗೆ ಏನೋ ಕೊಬ್ಬರಿ ಬಟ್ಲನ ಇಟ್ಟಿದ್ನಲ್ಲ, ಅವನ್ನ ತೊಗೊಂಡು ನಾನು ಇವತ್ತು ಬರ್ಫಿ ಮಾಡೀನಿ. ಇವತ್ತೇನ ರೆಸಿಪಿ ಖಂಡಿತ ನಿಮ್ಗೆ ಇಷ್ಟ ಆಕೈತಿ. ನಾನು ಪೂರ್ತಿ ವಿಡಿಯೋನ ನೋಡಿರಿ, ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಸ್ಕಿಪ್ ಮಾಡಲಾರ್ದ ನೋಡಿರಿ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರ ಜೊತೆ ಹಂಗೆ ವಿಡಿಯೋನ ಶೇರ್ ಮಾಡಿರಲ್ಲ ಮತ್ತು ಶೇರ್ ಮಾಡಿ ಸಪೋರ್ಟ್ ಮಾಡಿರಿ. ನಮ್ಗೆ ಆದಷ್ಟು ಹೊರಗಡೆ ಕುಕ್ಕಿಂಗ್ ಮಾಡೋಕೆ ಟ್ರೈ ಮಾಡ್ತೇವೆ. ನಾವು ಇದನ್ನು ಕುಕ್ಕಿಂಗ್ ಮಾಡಬೇಕಾದ್ರೆ ಸಾಕಷ್ಟು ಅಡೆತಡೆಗಳು ಶುರು ಆದವು. ಸ್ಟಾರ್ಟಿಂಗನ ಮಧ್ಯಾಹ್ನದಾಗನ ಮಾಡ್ಬೇಕಂತ ಅಂದ್ಕೊಂಡವ್ರ ಟೈಮ್ ಈಗ ಎಷ್ಟಾಯ್ತು ಅಂತಂದ್ರೆ 6:20 ಅಂತ ಟೈಮ್. ನಿಮ್ಗೆ ಟೈಮ್ ಕಾಣಿಸ್ತದೆ ಅಂತ ಅನ್ಕೋತೆ ನಾನಿಲ್ಲೇ. ಮತ್ತು ತಡ ಯಾಕ್ರಿ, ಪೂರ್ತಿ ವಿಡಿಯೋನ ನೋಡಿರಿ. ನೋಡಿ ನಿಮ್ಗೆ ರೆಸಿಪಿ ಹೆಂಗೆ ಅನಿಸೈತೆ ಅಂತ ಹೇಳ್ರಿ. ನಿಮ್ಮ ಕಮೆಂಟ್ ಏನು ನೋಡ್ತಿರ್ತೇನಿಲ್ಲ,
ಇಷ್ಟೊಂದು ಜನ ಪ್ರೀತಿ ಮಾಡ್ತಾರೆ, ಅವ್ರಿಗೋಸ್ಕರ ಅವ್ರಿಗೆ ಇಷ್ಟ ಆಗೋವಂಥ ವಿಡಿಯೋನ ಕೊಡ್ಬೇಕು ನಂಗೆ ಕಷ್ಟ ಆದ್ರೆ ಆಗಲ್ತೇಕ ಅಂತೇಳಿ ಅನ್ನಿಸ್ತೈತಿ. ಮತ್ತು ಹೆಂಗಾಗೈತೆ ಹೇಳ್ರಿ, ನಂದು ಟ್ರೆಡಿಷ್ನಲ್ ಲುಕ್ಕಲ್ಲಿ ಬಳೆ ಒಂದು ಚೇಂಜ್ ಆಗಬೇಕಿತ್ತು. ನಾನು ಹಸಿರು ಸೀರೆ ಉಟ್ಕೋಬೇಕಂತೇಳಿ ಬಳೆನ ಈ ಥರ ಹಾಕ್ಕೊಂಡು ಕೆಂಪು ಬಳೆ ಆಗಿದ್ರೆ ಇನ್ನೂ ಸಖತ್ತಾಗಿ ಕಾಣಿಸ್ತಿದ್ದು. ಟ್ರೆಡಿಷ್ನಲ್ ಲುಕ್ಕಲ್ಲೇ ಮೂಗುತಿ ಇದನ್ನು ಬೆಂಗಳೂರಲ್ಲೇನ ತೊಗೊಂಡಿದ್ದು ನಾನು ಫಸ್ಟ್ ಟೈಮ್ ಹೋದಾಗ ತೊಗೊಂಡಿದ್ನಿಲ್ಲ. ಹಾಗಾಗಿ ಒಂದು ಸಲನಾದರೂ ಹಾಕ್ಕೊಂಡ್ರೆ ಆತಂತೇಳಿ ಹಾಕ್ಕೊಂಡೇನಿ. ನಿಮ್ಗೆ ಹೆಂಗೆ ಅನಿಸ್ತಂತ ಹೇಳ್ರಿ. ಇದು ಲುಕ್ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಇಲ್ಲ ಅಂತ ಹೇಳ್ರಿ. ಮತ್ತು ಏನು ಚೇಂಜಸ್ ಆಗಬೇಕಿತ್ತು ಅಂತ ಹೇಳ್ರಿ. ನೆಕ್ಸ್ಟ್ ಟೈಮ್ ನಾನು ಯಾವ ಥರ ವಿಡಿಯೋನ ನಿಮ್ಗೆ ಕೊಡಬೇಕಾ, ಯಾವ ಥರ ಹೇರ್ ಸ್ಟೈಲ ಮತ್ತು ಸೀರೆ ಹೆಂಗೆ ಯಾವ ಥರ ಇರಬೇಕಂತೇಳಿ ಕಂಪ್ಲೀಟ್ ಲುಕ್ ಯಾವ ಥರ ಇರಬೇಕಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಒಬ್ಬೊಬ್ಬರಿಗೆ ಒಂದು ಆಸೆ ಇರ್ತೈತಿ, ರುಕ್ಮಿಣಿ ಹಿಂಗೆ ಕಾಣಿಸ್ಬೇಕು, ಇಂಥ ಸೀರೆನ ಉಟ್ಕೋಬೇಕು, ಇದೇ ಥರ ಹೇರ್ ಸ್ಟೈಲ್ನ ಮಾಡ್ಕೋಬೇಕಂತೇಳಿ. ನನ್ನನ್ನು ನಾನು ಎಷ್ಟು ಅರ್ಥ ಮಾಡ್ಕೊಂಡೇನಿಲ್ಲ ಗೊತ್ತಿಲ್ಲ, ಒಟ್ನಲ್ಲಿ ನನ್ನನ್ನು ನೀವು ಜಾಸ್ತಿ ಅರ್ಥ ಮಾಡ್ಕೊಂಡಿರಿ ಅಂತ ಅನ್ಕೋತೇನೆ ನಾನು. ಯಾಕಂದರೆ ಏನಾದರೂ ಒಂಚೂರು ಆಚೆ ಈಚೆ ಆಗಿತ್ತಂದ್ರೆ ಇಲ್ಲ ರುಕ್ಮಿಣಿ ಹೆಂಗೆ ಇರಬೇಕಿತ್ತು, ರುಕ್ಮಿಣಿ ಹೆಂಗೆ ಮಾಡಬೇಕಿತ್ತು ಅಂತ ಹೇಳ್ತಿರಲ್ಲ, ಅದು ನಂಗೆ ಖಂಡಿತ ಖುಷಿ ಆಕೈತೆ. ಯಾಕಂದ್ರೆ ನೀವು ತಿಳಿಸಿ ಹೇಳಿದಾಗ ಅದು ನನ್ನಿಂದ ಆಗುವ ತಪ್ಪು ನನಗೆ ಅರಿವಾಕೈತಿ. ಹಿಂಗೆ ಮಾಡಬಾರ್ದಲ್ಲ, ನೆಕ್ಸ್ಟ್ ಟೈಮ್ ಹಿಂಗೆ ಸರಿಪಡಿಸ್ಕೋಬೇಕಲ್ಲ ಅಂಥೇಳಿ. ಇದಕ್ಕೆ ನೀವೇನಂತೀರಿ ಕಮೆಂಟ್ ಮೂಲಕ ತಿಳಿಸ್ರಿ. ನಿಮ್ಮ ಕಮೆಂಟ್ ನನಗೆ ಭಾಳ ಏನಂತಂದ್ರೆ ಮೋಟಿವೇಶನ್ ಕೊಡ್ತಾವೆ. ಮತ್ತಂದ ನೆಕ್ಸ್ಟ್ ವಿಡಿಯೋ ಮಾಡಬೇಕಾದ್ರೆ ಸಾಕಷ್ಟು ಎಫರ್ಟ್ ಹಾಕ್ತಿರ್ತೇವೆ. ನಾವು ಹೊರಗಡೆ ಕುಕಿಂಗ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟಿ ಸರ್ಕಸ್ ಮಾಡ್ತಿರ್ತೇವೆ. ಅದ್ರೊಳಗೆ ಕಬ್ಬೊಂದು ಎತ್ತರಾಗಿರ್ತೈತಿ. ಏನಂತಂದ್ರೆ ಹಾರ್ಟ್ ಬೀಟ್ ಹೊಡ್ಕೋತಿರ್ತೈತಿ. ಅಯ್ಯೋ ಗಾಳಿ ಜಾಸ್ತಿ ಬಿಡಬಾರ್ದಪ್ಪ, ಮತ್ತು ಏನೂ ಪ್ರಾಬ್ಲಮ್ ಆಗಬಾರ್ದ ಅಂಥೇಳಿ ಅದೊಂದು ಎಷ್ಟೋ ಖುಷಿಯಿಂದ ನಾವು ರೆಸಿಪಿನ ಶೂಟ್ ಮಾಡ್ತೇವೆ, ನಿಮ್ಮ ಜೊತೆ ಶೇರ್ ಮಾಡ್ಕೋತೇವೆ ಅಂತಂದಿಂದ ಭಯ ಇದ್ದೇ ಇರ್ತೈತಿ. ಯಾಕಂತಂದ್ರೆ ನಮ್ಗೆ ಇದು ವಿಡಿಯೋ ಎಷ್ಟು ಮುಖ್ಯ ಅಲ್ಲ, ಅದೇ ಥರ ಭೂಮಿ ತಾಯಿಯಲ್ಲಿ ಇರುವ ಬೆಳೆ ಕೂಡ ಅಷ್ಟೇ ಮುಖ್ಯ ನಮ್ಗೆ, ಹೌದಲ್ರಿ? ನಮ್ಮ ಮನೆಯವ್ರು ಫೋನ್ ಹಿಡ್ಕೊಳಕ್ಕೆ ಬರೋಂಗಿಲ್ಲ, ಫೋಟೋ ಹೊಡ್ಕೊಳಕ್ಕೆ ಬರೋಂಗಿಲ್ಲ. ಫೋನ್ ನೋಡ್ರಿ ನೀನು ವೆಂಕಟೇಶ್, ನನಗೇನು ಕೈ ಉದ್ದದ ಇಲ್ಲ ನೀನು? ಹಾಂ, ನನಗೇನು ಕಿವಿದವನ ಅವ್ರು ಫೋನ್ ಹಿಡ್ಕೊಳಕ್ಕೆ ಆಗಂಗಿಲ್ಲ. ರುಕ್ಮಿಣಿ ನಿನಗೆ ಫೋನ್ ಹಿಡ್ಕೊಳಕ್ಕೆ ಬರಂಗಿಲ್ಲ, ಫೋಟೋ ತೊಗೊಳಕ್ಕೆ ಬರಂಗಿಲ್ಲ ಅಂತ ಮತ್ತಂತಾರೆ. ಯಾಕಂದ್ರೆ ನನ್ನ ಸಪೋರ್ಟ್ ಜಾಸ್ತಿ ಗೆಟ್ಟೋರು ಅದಾರ, ನನ್ನ ಸಪೋರ್ಟಿಗೆ ಕಡಿಮೆ ಜನ ಅದಾರ. ಕತ್ಲಾತು ಅಲ್ಲಿಂದ ಫೋಟೋ ತೊಗೊಂಬರ್ನು ಒಳಗಿನ ಚಂದ ಸಕ್ಕತ್ತ. ಫ್ರೆಂಡ್ಸ್, ವಿಡಿಯೋದಿ ಶೂಟ್ ಮಾಡಬೇಕಾದ್ರೆ ಕತ್ಲನ ಆತು. ಒಂದೆರಡು ಫೋಟೋ ತಗೋಬೇಕಂಥೇಳಿ ಹೊಂಟೇವಲ್ಲೇ. ಗ್ರೀನರಿ ಐತಿಲ್ಲ, ಫೋಟೋಗಳು ಮಸ್ತ್ ಬರ್ತಾವೆ. ಆದ್ರೆ ಇದು ಬ್ಲೂಟೂತ್ ಯಾಕೋ ಆನ್ ಆಗಲ್ತ. ಬ್ಲೂಟೂತ್ ಆನ್ ಆಗಿತ್ತಂದ್ರೆ ಮಸ್ತ್ ಫೋಟೋ ತಗೋಬೋದಿತ್ತು. ನೋಡೋಣಂತ ಟ್ರೈ ಮಾಡ್ತೇವೆ. ಎಲ್ಲಿ ಹೋಗುನ್ ಹೇಳ? ಅಲ್ಲಿ ಹೋಗುನ್ಲ ಕೋನಂಗುಡ್ಡಕ್ಕೆ. ಕತ್ಲೊಂದು ಹಾಕಿ ಬಂದೈತಿ, ಗೊತ್ತಿಲ್ಲ ವಿಡಿಯೋ ಎಷ್ಟರ ಮಟ್ಟಿಗೆ ಕ್ಲಿಯರ್ ಬರ್ತಾವ ಅಂಥೇಳಿ. ಹಿಂದೆ ನೋಡ್ರಿ ಹೆಂಗೆ ಕನ್ಸಾಗತ್ತಿ, ಹಿಂದೆ ಚಂದ ಕನ್ಸಾಗತ್ನ ಮಾಡ ಅದ ಕನಂಗಿಲ್ಲ. ಹಾಂ, ಹಿಂಗಾದ್ರೆ ಕನಿಸ್ತೈತಿ. ಮಳೆ ಆಗಿದ್ರೆ ಮಸ್ತ್ ಇರ್ತೈತಿ ರೀ, ಮಳೆನೂ ಆಗೋಲ್ತ ನೋಡದ್ರಾಗ. ನಾವೀಗಿಲ್ಲೇ ಮಡ್ಡಿಯೊಳಗೆ ಫೋಟೋ ತಗೊಳಕಂತೇಳಿ ಬಂದೇವಿ. ಫೋಟೋ ಜೊತೆ ವಿಡಿಯೋನೂ ಶೂಟ್ ಮಾಡಿದ್ರಾತಂತೇಳಿ
ಕ್ಯಾಮ್ರಾ ಆ ಕಡೆ ಈ ಕಡೆ ಇಟ್ಟು ನೋಡು ಅಂತ ನಮ್ಮ ಮನೆಯವ್ರಿಗೆ ಹೇಳಕತ್ತೀನಿ. ಇಂಥ ಟೈಮಲ್ಲಿ ಅಂದರೂ ನಮ್ಮ ಮನೆಯವ್ರಿಗೆ ಜಾಸ್ತಿ ಕಾಟ ಕೊಡ್ತೀನಿ. ಇಲ್ಲ ವಿಡಿಯೋ ಹಂಗೆ ಬರಬೇಕು, ಫೋಟೋ ಹಂಗೆ ಬರಬೇಕು ಅಂಥೇಳಿ. ಹಿಂಗೇನಾದರೂ ಯಾವಾಗಲಾದರೂ ಹಿಂಗೆ ಟ್ರೆಡಿಷ್ನಲ್ ಲುಕ್ಕಲ್ಲಿ ನಾವೇನು ರೆಡಿ ಆಗಿರ್ತೇವಲ್ಲ, ರೆಡಿ ಆದ ಟೈಮಲ್ಲಿ ಫೋಟೋ ತಗೋಬೇಕು. ಅದೊಂದು ಮೆಮೊರಿ ಅಂತ ಉಳಿತೈತಿ. ನಾವು ಫೋನಲ್ಲಿ ಎತ್ತಿ ನೋಡಿದಾಗ ಇದನ್ನು ಆ ಟೈಮಲ್ಲಿ ತಗೊಂಡಿದ್ದಲ್ಲ, ಈ ಟೈಮಲ್ಲಿ ತಗೊಂಡಿದ್ದಲ್ಲ ಅಂತ ಅನಿಸ್ತೈತಿ. ಅದರೊಳಗೆ ಇನ್ನೊಂದು ಫೋಟೋಶೂಟ್ ನಾವೇನು ಮಾಡಿಸ್ಕೋತೀವಲ್ಲ, ಇನ್ನೊಂದು ಚೂರು ಜಲ್ದಿ ಬರಬೇಕಿತ್ತು. ಮುಂಜಾನೆ ಟೈಮ ಮತ್ತು ಏನು ಸಂಜೆ ಟೈಮ್ ಏನಿರ್ತೈತಲ್ಲ ಆ ಟೈಮಲ್ಲಿ ನಾವು ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ ಅಂದ್ರೆ ಭಾಳ ಅಂದ್ರೆ ಭಾಳ ಚಂದ ಬರ್ತಾವೆ ಫೋಟೋಗಳು. ಎಷ್ಟು ಕ್ಲಿಯರ್ ಆಗಿ ನೀಟಾಗಿ ಬರ್ತಾವೆ ಅಂತಂದ್ರೆ ಚಂದ ಬರ್ತಾವೆ. ನಾನು ಅದೇ ನಮ್ಮ ಮನೆಯವ್ರಿಗೆ ಹೇಳಾಕತ್ತಿದ್ನಿ, ಆ ಕಡೆ ಹಿಡ್ಕೊಂಡು ನೋಡು, ಈ ಕಡೆ ಹಿಡ್ಕೊಂಡು ನೋಡು, ಆ ಕಡೆ ಹಂಗೆ ಫೋಟೋ ತೆಗಿ, ಹಿಂಗೆ ತೆಗಿ ಅಂತೇಳಿ ಮೊದಲೇ ಚೆಕ್ ಮಾಡಾಕತ್ತಿದ್ವಿ ನಾವು, ನಾನೊಬ್ಬಾಕೆ ನಿಂತ. ಆಮ್ಯಾಗೆ ಕಟ್ಟ ಸೆಲ್ಫಿ ಕ್ಯಾಮ್ರಾದಲ್ಲಿ ಇಬ್ಬರು ತಗೊಂಡ್ರೆ ಆಯ್ತು ಅಂತೇಳಿ. ನೀವು ಅವ್ರ ಕೈಯಾಗ ಮೊಬೈಲ್ ಕೊಟ್ಟು ನೀವು ಒಬ್ಬರೇ ತಗೊಳಕತ್ತೀರಿ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಕವಲ್ ಅಂತಂದಿಂದ ಜೋಡಿ ಫೋಟೋನೇ ಇರಬೇಕಲ್ಲ. ಹಾಗಾಗಿ ನಮ್ಮ ಮನೆಯವ್ರು ಟ್ರೈ ಮಾಡಿ ನೋಡಕತ್ತಾರ. ಇವತ್ತು ಫೋಟೋಗ್ರಾಫರ್ ನಮ್ಮ ಮನೆಯವ್ರು ಆಗಿಬಿಟ್ಟಾರ. ಇಷ್ಟು ಕತ್ಲೈತಿ ಫೋಟೋ ಏನು ಚಂದ ಬರ್ತಾವೆ ಅಂತ ನಿಮ್ಗೆ ಅನಿಸ್ಬೋದು. ನಾವು ಕ್ಯಾಮ್ರಾದಲ್ಲಿ ವಿಡಿಯೋ ಶೂಟ್ ಮಾಡಾಕತ್ತೀವಲ್ಲ, ಮತ್ತು ಮೊಬೈಲಲ್ಲಿ ಫೋಟೋ ತೆಗಿಯಾಕತ್ತೀವಿ. ಅದು ಬ್ಯಾಕ್ ಕ್ಯಾಮ್ರಾ ಇರ್ತೈತಲ್ಲ, ಆ ಟೈಮಲ್ಲಿ ಫೋಟೋ ಚಂದ ಬರ್ತಾವೆ. ನೀವು ಬೇಕಿದ್ರೆ ಯಾವಾಗಲಾದರೂ ಎಲ್ಲಾರ ಈವ್ನಿಂಗ್ ಟೈಮ ಮತ್ತು ಮುಂಜಾನೆ ಟೈಮ್ ಏನಾರ ಹೋಗಿದ್ರಂದ್ರೆ ಆವಾಗ ನೀವು ಚೆಕ್ ಮಾಡಿ ನೋಡಿರಿ, ಫೋಟೋ ಎಷ್ಟು ಕ್ಲಿಯರ್ ಬರ್ತಾವೆ ಅಂತಂದ್ರೆ ಭಾಳ ಅಂದ್ರೆ ಭಾಳ ಕ್ಲಿಯರಾಗಿ ಬರ್ತಾವೆ. ಎಷ್ಟು ಚಂದ ಕಾಣಿಸ್ತೇವೆ ಅಂತಂದ್ರೆ ನಾವು ಉಟ್ಕೊಂಡಿರೋ ಡ್ರೆಸ್ ಆಗಲಿ ಅಥವಾ ಸೀರೆ ಆಗಲಿ, ನಮ್ದು ಹೇರ್ ಸ್ಟೈಲ, ಮೇಕಪ್, ಕಂಪ್ಲೀಟ್ ಲುಕ್ ಭಾಳ ಎದ್ದಂದ್ರೆ ಎದ್ದು ಕಾಣಿಸ್ತಿರ್ತೈತಿ ಫೋಟೋದಲ್ಲಿ. ಹಂಗೆ ಹಿಂಗೆ ಪೋಸ್ ಕೊಡೋಕ್ಕೇನು ಬರೋಂಗಿಲ್ಲ. ಏನಾದರೂ ಕೆಲವೊಂದು ಪೋಸ್ ಜೊತೆ ಕೊಡೋದಿತ್ತು ಅಂದ್ರೆ ನಾವು ಏನು ಮಾಡ್ತೇವೆ ಅಂದರೆ ಬಡ ಗೂಗಲಲ್ಲೇ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ ಆ ಥರ ಪೋಸ್ ಕೊಟ್ಟು ಒಂದು ಫೋಟೋ ತೆಗೆಸ್ಕೋತೀವಿ. ನೀವು ಫೋಟೋ ಯಾರಾದರೂ ಹಿಂಗೆ ಮತ್ತೊಬ್ಬರು ಫೋಟೋ ಹೊಡಿಯೋರು ಚಲೋ ಇದ್ರಂದ್ರೆ ಇನ್ನೂ ಫೋಟೋ ಭಾಳ ನೀಟಾಗಿ ಬರ್ತಾವೆ. ನಮ್ಮ ಮನೆಯವರು ಅಷ್ಟು ಕಷ್ಟ ಫೋಟೋ ತೆಗಿತಾರೆ. ಆದರೂ ಒಟ್ಟಿನಲ್ಲಿ ಎಲ್ಲ ಥರ ಟ್ರೈ ಮಾಡ್ತಿರ್ತೀವಿ ನಾವು. ಹಿಂಗೇನಾದರೂ ಚಲೋ ಅರ್ಬಿ ಐತಿ ಹಾಕ್ಕೊಂಡಾಗ. ನಾನು ಮೊನ್ನೆ ಯಾವಾಗಂತಂದ್ರೆ ವರಮಹಾಲಕ್ಷ್ಮಿ ಪೂಜೆ ದಿನವೂ ಸಹಿತ ಫೋಟೋ ತೊಗೊಂಡು ಫೋಟೋ ಶೇರ್ ಮಾಡೀನಿ. ಮತ್ತು ಕಳಸ ವಿಸರ್ಜನೆ ಮಾಡೋ ಮುಂದೆ ಅವಾಗ ಇದ್ರ ಮ್ಯಾಗ ಅಂಗಿ ಮ್ಯಾಗ ತಗೊಳಕ್ಕಾಗಲಿಲ್ಲ. ಹಿಂಗೆ ಏನೋ ಅರ್ಜೆಂಟ್ ಕೆಲಸ ಐತೆ ಮತ್ತು ಬೇರೆ ಕಡೆ ಹೋಗ್ಬೇಕಾದ್ ನಾವು ಬೇರೆ ಕಡೆ ಹೋದೀವಿ. ನನ್ನ ಫ್ರೆಂಡ್ ಬೈದಳು, ಅಯ್ಯೋ ಹೊರಗಡೆ ಹೋಗಿ ಫೋಟೋ ತಗೋಬೇಕಿತ್ತು, ಭಾಳ ಚಂದ ಬರ್ತಿದ್ದು ಫೋಟೋ ಅಂತೇಳಂತಂದಳು. ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆತಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಗೆ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕಂತೇಳಿ ಕಮೆಂಟ್ ಮೂಲಕನೂ ತಿಳಿಸೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಎಲ್ಲಾರ್ರಿ 11,000 ಬರೀರಿ. ಇಲ್ಲ 5 ಅಲ್ರಿ 11 ರೀ. ಅಂದ್ರೆ 10,000 ಐತಿ, ಇನ್ನೊಂದು 1,000 ಹಾಕಿ ಕೊಟ್ಬಿಡ್ಲೇನ ಅಂತಾನು. ಈ ಜಾತ್ರೆಗಳು ಬಂದ್ರ ಅದು ಗಣೇಶನ ಹಬ್ಬ ಬಂದ್ರ ಬಟ್ಕುರ್ಕಿ, ನಾಗನೂರು ಎರಡೂ ಕಡೆ ಎಲ್ಲಾ ಗಣೇಶ ಹಬ್ಬ ಆದ್ರೆ ಎಲ್ಲಾ ಗಣೇಶ ಒಂದ್ಸಲ ಕೊಟ್ಟು ಬಿಡಂಗಿಲ್ಲ. ಅಂದ್ರ ಒಂದ ಗಣಪ ಕೊಟ್ಟು ಬಿಡಂಗಿಲ್ಲ, ಎಲ್ಲಾ ಕಡೆನೂ ಕೊಡ್ಬೇಕು. ನಮಗ 4 ನಾಗನೂರ್ ತಾಂಡೆ ಬಟ್ಗುರ್ಕಿ ತಾಂಡೆ ಕೊಟ್ಟಿರು ಕೊಡಬೇಕನ 4 ಹಳ್ಳಿಗೆ ಅಧ್ಯಕ್ಷ ಐತಿ. ಈಗ ಅಷ್ಟಲ್ಲ ಉಪಾಧ್ಯಕ್ಷ ಅದೇ ಅಂತ ಈಗ ಅಷ್ಟ ಅಲ್ಲ, ಪ್ರತಿ ವರ್ಷ ಎಲ್ಲಾ ಗಣಪ ಬಂತು ಜಾತ್ರೆ ಎಲ್ಲ ಕೊಡ್ತೀನಿ. ಯಾವಾಗಿದ್ರು ಮೊದ್ಲಿಂದ ಕೊಟ್ಕೊಂತಾರ ಅವ್ರ ಕೈ ಒಂದೀಟ ಮ್ಯಾಗ ಯಾವಾಗ್ಲೂ ಕೊಡೋದನ್ನ. ಮತ್ತೆ ಎಷ್ಟು 500-1,000 ರೂಪಾಯಿ ಕೊಡಾಕ ಹೋದ್ರೆ ತಗೊಳಂಗೇನೆ ಇಲ್ಲ. ನಿನ್ಗೇನ್ ಕಡಿಮೆ ಆಗೈತಿ ಕೊಡು ಅಷ್ಟಂತಾರ. ಕೊಡ್ತಾರಂತೇಳಿ ಯಾರಾದ್ರೂ ಕೇಳ್ತಿರ್ತಾರ, ಅದು ದೇವ್ರ ಕೆಲ್ಸಕ್ಕಲ್ಲ. ಹಂಗಾಗಿ ನೋಡ್ರಿ ಏನ್ ಮಾಡೋದು, ಗಣಪತಿ ಪಟ್ಟಿ 11,000 ಬರೀ ಆಗತ್ತಾರ. ಇಲ್ಲ 11,000 ರೂಪಾಯಿ ಏನ್ ಬರಕಿಲ್ಲ, ಕಡಿಮೆ 5,000. ನಾಟಕದ 15,000 ಬರ್ದಾರ. ನಾಟಕದ 15,000. ನಮ್ಮ ಊರ್ ಜಾತ್ರೆ ಐತಿ ಕೋನಮಂದ, ನಮ್ಮ ಗ್ರಾಮ ದೇವತೆ ಜಾತ್ರೆ ಐತಿ ಕೋನಮಂದ, ಅದಕ್ಕ ನಾಟಕದ 15,000. ಈ ವರ್ಷ ಅಂದ್ರ ಉಪಾಧ್ಯಕ್ಷ ಆದ್ರ ಏನ್ ಇರ್ತೈತಿ ಹೇಳ್ರಿ, ಅದ್ರೊಳಗ ಹೆಸರು ಒಂದಿರ್ತೈತಿ ನೋಡ್ರಿ. ಹೌದು, ಹೆಸರು ಒಂದಿರ್ತೈತಿ, ಕುರ್ಚಿ ಒಂದಿರ್ತೈತಿ, ಅಷ್ಟ್ ಬಿಟ್ರೆ ಏನಿಲ್ಲ. ಈಗ ಬಿಡ್ರಿ, ಈಗ ನಾವ ಏನಂತಂದ್ರ ಪಂಚಾಯತಿ ಉಪಾಧ್ಯಕ್ಷರ ಮತ್ತು ಸದಸ್ಯರ ಆಗಿ ಈಗ 2 ವರ್ಷ ಆತ ಅಷ್ಟ. ಅದ್ರ ಮೊದ್ಲಿಂದನೂ ದೇವಸ್ಥಾನ ಆಗ್ಲಿ ಏನೋ ಆಗ್ಲಿ ಹಿಂಗ ಏನಾದ್ರು ಇದ್ರೂ ಕೊಡೋದು ಮಾಡೋದು ಅದು ರೂಢಿ ಐತಿಲ್ಲ. ಹಂಗಾಗಿ ಅದು ಕಂಟಿನ್ಯೂ ಆಗ್ಬಿಟ್ಟೈತಿ, ಮುಂದೂ ಕಂಟಿನ್ಯೂ ಆಕೈತಿ. ಕೊಡಾಕತ್ತೇವ್ ಅನ್ನೋದು ಬೇಜಾರೇನಿಲ್ಲ. ಭಗವಂತ ನಮ್ಗ
ಕೊಡೋ ಥರನೇ ಇಡ್ಲಿ, ಇನ್ನೂ ಹೆಚ್ಚಿಗೆ ಕೊಡುವಷ್ಟು ಆ ಭಗವಂತ ನಮ್ಗೆ ಆಶೀರ್ವಾದ ಮಾಡಲಿ ಅಂತೇಳಿ ಅನ್ಕೋತೇವೆ. ಕೆಲವೊಂದ್ಸಲ ನಾನು ಅಂತೇನೆ, ವೆಂಕಟೇಶ ಕೊಡು, ಎಲ್ಲದಕ್ಕೂ ಕೊಡ್ತೀವಿ, ಒಂದು ಸ್ವಲ್ಪ ನೋಡಿ ಕೊಡು. ಯಾಕಂದ್ರೆ ಯೋಚನೆ ಮಾಡಬೇಕಲ್ಲ, ಈಗ ಅವ್ರು ಅಷ್ಟು ಕೊಡ್ತಾರಂತ ಅಷ್ಟು ಕೇಳ್ತಾರ ಅಂತಂದಿಂದ ನಾವು ಸಡನ್ಲಿ ಹೆಂಗೆ ಕೊಟ್ಟಿವಿ ಅಂದ್ರೆ ಏನಕ್ಕೈತಂದ್ರೆ ಎಲ್ಲ ಒಬ್ಬರಿಗೆ ಜಾಸ್ತಿ ಕೊಟ್ಟು ಮತ್ತೊಂದು ದೇವಸ್ಥಾನದ ಜಾತ್ರೆಗೆ ಕಡಿಮೆ ಕೊಟ್ಟರೆ ಅದೊಂಥರ ಅನಿಸ್ಬಿಡ್ತೈತಿ. ಅದ್ರೊಳಗೆ ಈಗ ರಾಜಕೀಯ ಹಳ್ಳಿಗಳಿಗೆಲ್ಲ ಕಾಲಿಟ್ಟು ಹೆಂಗೆ ಆಗ್ಬಿಟ್ಟೈತೆ ಅಂತಂದ್ರೆ ಅವ್ರವ್ರ ಜಾತಿ ದೇವರ ಅವ್ರವ್ರ ಜಾತಿ ದೇವರ ಜಾತ್ರೆನ ಅವ್ರವ್ರ ಮಂದಿ ಕೂಡ ಹಿಂಗೆ ಮಾಡ್ತಿರ್ತಾರ. ಅದು ಹೆಂಗಂತಂದ್ರೆ ಅಯ್ಯೋ ನಮ್ಮ ಮಂದಿ ಕಡಿಮೆ ಕೊಟ್ರು, ಅಯ್ಯೋ ನಮ್ಮ ಮಂದಿಗೆ ಇಷ್ಟ ಕೊಟ್ರು, ನಮ್ಮ ಜಾತಿಯವ್ರಿಗೆ ಇಷ್ಟ ಕೊಟ್ರು, ಅಷ್ಟ ಕೊಟ್ರು ಅಂತ ಈ ಥರ ಇರ್ತೈತಿ. ನಾನು ಅದು ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡ ಅಂತ ಅಷ್ಟು ಹೇಳ್ತೇನೆ ನನ್ನ ಮನೆಯವ್ರಿಗೆ. ಅವರು ಏನು ಮಾಡ್ತಾರ ಬಿಡ್ತಾರ ಗೊತ್ತಿಲ್ಲ, ಕೊಡೋದಕ್ಕೆ ಏನು ಅನ್ನಂಗಿಲ್ಲ, ಆದ್ರೆ ಒಂಚೂರು ಯೋಚನೆ ಮಾಡಿ ಕೊಡು ಅಂತ ಹೇಳ್ತೇನೆ ನಾನು. ಅವರು ಕೇಳಂಗಿಲ್ಲ, ಈಗಷ್ಟಲ್ಲ ಮೊದಲಿಂದನೂ ಹಂಗೆ ಅವ್ರಿಗೆ ಬಿಟ್ಟಿದ್ದೆ. ಅದು ಹೌದಿಲ್ಲ, ನಾನು ಹೇಳೋಷ್ಟ ಹೇಳ್ತೇನೆ, ಉಳಿದಿದ್ದವ್ರಿಗೆ ಬಿಟ್ಟಿದ್ದೆ. ಯಾಕಂದ್ರೆ ಸಣ್ಣವ್ರೇನೆಲ್ಲ ತಿಳಿಸಿ ಬುದ್ಧಿ ಮಾತು ಬೈದು ಬುದ್ಧಿ ಹೇಳಾಕ ಎಲ್ಲ ತಿಳುವಳಿಕೆ ಅಂತ ಇರ್ತೈತಿ. ಅದು ಯೋಚನೆ ಮಾಡ್ಬೇಕು ಏನೋ ಆದ್ರೂ. ಅದು ಬರೀ ಜಾತಿ ಅಂತ ಇಪ್ಪ. ಸೊ ಈಗಂತೂ ಜಾಸ್ತಿನೂ ಆಗ್ಬಿಟ್ಟೈತೆ ನೋಡ್ರಿ. ಮೊದಲು ಇನ್ನೂ ಒಂಚೂರು ಕಡಿಮೆ ಇತ್ತು, ಈಗಂತೂ ಸಿಕ್ಕಾಬಿಟ್ಟು ಜಾಸ್ತಿ ಆಗ್ಬಿಟ್ಟೈತಿ. ಎಲ್ಲರೂ ಅವ್ರವ್ರ ಜಾತ್ರೆ ದೇವಸ್ಥಾನದವ್ರಿಗೇನು ಸಂಬಂಧ ಪಡ್ತಾವಲ್ಲ ದೇವ್ರುಗಳ ಜಾತ್ರೆನ, ನಾವು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತಂತಾರೆ. ಅದು ನಾವು ಎಲ್ಲದಕ್ಕೂ ಪಟ್ಟಿ ಕೊಡ್ತೇವೆ. ಎಲ್ಲ ದೇವ್ರ ಜಾತ್ರೆಗೂ ಒಂದು ಇದಕ್ಕಂತೇನಿಲ್ಲ. ಹೌದಿಲ್ಲ ವೆಂಕಟೇಶ? ಎಲ್ಲದಕ್ಕೂ ಕೊಡ್ತೇವೆ. ಜಲ್ದಿ ಬಾ, ಹೆಂಗೆ ಹೋದೆ ಹೆಂಗೆ ಬಂದೆ, ಟೈಮಿಗೆ 7 ಗಂಟೆ ಆಯ್ತು. ಫ್ರೆಂಡ್ಸ್, ನಾಳೆ ದಿಗ್ವಿಜಯ ಫಿಲ್ಮ್ ರಾಜ್ಯಾದ್ಯಂತ ಬಿಡುಗಡೆ ಆಗಾಕತ್ತೈತಿ. ಹಾಗಾಗಿ ಥಿಯೇಟರ್ಗೆ ಹೋಗಿ ಪಿಕ್ಚರ್ನ ನೋಡಿ ಸಪೋರ್ಟ್ ಮಾಡಿರಿ. ನಮ್ಮ ಕನ್ನಡ ಸಿನಿಮಾಗಳನ್ನು ಥಿಯೇಟರ್ಗೆ ಹೋಗಿ ನೋಡಿರಿ. ಇದು ನನ್ನ ಫ್ರೆಂಡ್ ವಿತ್ ಸಬ್ಸ್ಕ್ರೈಬರ್ ಅವರ ಫ್ಯಾಮಿಲಿ ಪ್ರೊಡಕ್ಷನಲ್ಲಿ ರಿಲೀಸ್ ಆಗಿರೋವಂಥ ಮೂವಿ, ಹೊಸಬರ ಮೂವಿ ನೋಡಿ.